ಆನೇಕಲ್ ತಾಲ್ಲೂಕಿನ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ 2026ರಿಂದ 27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆ ಆಯೋಜಿಸಲಾಗಿತ್ತು. ಗ್ರಾಮಸಭೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳ ಮುಂದೆ ಪ್ರಸ್ತಾಪಿಸಿದ ದೃಶ್ಯ ಕಂಡು ಬಂತು. ಒಂದೊಂದಾಗಿ ಸಮಸ್ಯೆಗಳ ಸುರಿಮಲೆ ಸಾಲು ಸಾಲಾಗಿ ಮಂಡಿಸಿದರು. ನೀರು, ಒಳಚರಂಡಿ ಸ್ವಚ್ಛತೆ, ಬೀದಿ ದೀಪ, ಕೆಲವು ಕಡೆ ಸ್ಯಾನಿಟರಿನಲ್ಲಿ ಸುಗಮವಾಗಿ ನೀರು ಹೋಗದೇ ಇರುವುದು, ರಸ್ತೆ ನವೀಕರಣ ಮಾಡದಿರುವುದು, ನವೀಕರಣ ಬಗ್ಗೆ ಪ್ರಸ್ತಾಪ, ಕೆಲವು ಮನೆಗಳಿಗೆ ನೀರು ಪೂರೈಕೆ ಇಲ್ಲದಿರುವುದು, ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಟಿಕೊಂಡಿರುವ 94 ಸಿಸಿ ಅಡಿಯಲ್ಲಿ ಹಕ್ಕುಪತ್ರ ವಿತರಣೆ ಹಾಗೂ ಕಡು ಬಡವರು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡಿರುವರಿಗೆ ಖಾಯಮಾಗಿ ದಾಖಲೆ ನೀಡಬೇಕೆಂದು ಇಲಾಖೆ ಅಧಿಕಾರಿಗಳ ಮುಂದೆ ಸಾರ್ವಜನಿಕರು ಅಹವಾಲುಗಳನ್ನು ಮಂಡಿಸಿದರು. ಅಧಿಕಾರಿಗಳು ಎಲ್ಲ ವಿಚಾರವನ್ನು ಗಮನಿಸಿದ ನಂತರ ಇಲಾಖೆಗಳಲ್ಲಿ ದೊರೆಯುವಂತಹ ಸೌಲಭ್ಯಗಳು ಹಂತ ಹಂತವಾಗಿ ಬಗೆಹರಿಸಿಕೊಡುತ್ತೇನೆಂದು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಇನ್ನು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಸರ್ಜಾಪುರ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿ ನಾಗರಾಜ್ರವರು ವಹಿಸಿದ್ದರು. ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು, ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಯೋಗೇಶ್ ಕೆಎಂ, ಕಾರ್ಯದರ್ಶಿ ಶ್ರೀನಿವಾಸಯ್ಯ, ಎಸ್ಡಿಎ ಶಿವಕುಮಾರ್, ಕರಾವಸೂಲಿಗಾರರಾದ ಸತೀಶ್, ನಂದೀಶ್, ಬೆರಳಚ್ಚುಗಾರರಾದ ಪೂರ್ಣಿಮಾ, ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಈಗ ಕೊನೆಯದಾಗಿ ಎಲ್ರಿಗೂ ಅವಕಾಶ ಬೇಕು. ಪಾಪ ಇನ್ನ ತುಂಬಾ ಜನ ಮಾತಾಡೋರಿದ್ದಾರೆ, ಎಲ್ರಿಗೂ ಅವಕಾಶ ಕೊಡಿ. 1 ಅವರ್ ಲೇಟ್ ಆದ್ರೂ ಪರವಾಗಿಲ್ಲ. ಈಗ ನಂದೇ ಒಂದು ಮಾಹಿತಿ ಇದೆ. ಈಗ ನಮ್ಮ ಸಿಂಗೇನಗರ ಯುವಕರೆಲ್ಲ ಕೇಳ್ತಾ ಇದ್ದಾರೆ, ಕೆಲವೊಂದು ಕಾಮಗಾರಿಗಳು ಆಗಿಲ್ಲ ಅಂದ್ರೂ ಬಿಲ್ ಆಗಿದೆ. ಅದ್ಯಾಕ್ ಬಿಲ್ ಆಗಿದೆಯೋ ನನ್ಗೆ ಗೊತ್ತಿಲ್ಲ, ದೇವರೇ ನೋಡ್ಕೋಬೇಕು. ಯಾಕಂತ ಹೇಳಿದ್ರೆ ನಮ್ಮಗೆ ಗೊತ್ತಿರೋದು ಇದನ್ನ ನೀವು ಎನ್ಕ್ವೈರಿಗೆ ಹಾಕ್ಸ್ತಾ ಇದ್ದೀನಿ, ಇಲ್ಲ ನಾನೇ ಇಒ ಗಮನಕ್ಕೆ ತರ್ತೀನಿ, ಇಲ್ಲಾಂದ್ರೆ ಸಿಒ ಗಮನಕ್ಕೆ ತರ್ತೀನಿ. ದಯವಿಟ್ಟು ನಮ್ಮ ಗ್ರಾಮದು, ಬೇರೆ ಗ್ರಾಮದ ಬಗ್ಗೆ ನನ್ಗೆ ಗೊತ್ತಿಲ್ಲ, ಎಲ್ಲರ ನಮ್ಮ ಸಿಂಗೇನಗರ ಗ್ರಾಮದು ಕೆಲವೊಂದು ಕಾಮಗಾರಿಗಳನ್ನ ಮಾಡಿಲ್ಲ ಅಂತ ಹೇಳಿದ್ರು ಸುಮ್ನೆ ಬಿಲ್ ಆಗಿದೆ. ಇದನ್ನ ಎನ್ಕ್ವೈರಿಂಗ್ ಮಾಡಿಸ್ಬೇಕು. ದಯವಿಟ್ಟು ಇದನ್ನ ಕೂಡಲೇ ನಮ್ಮ ಆಡಳಿತ ಅಧಿಕಾರಿಗಳು ನಾಗರಾಜ್ ಸಾರು ಮತ್ತೆ ಪಿಡಿಒ ಸಾಹೇಬರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಲಿಸ್ಟ್ ಹಾಕಿದಿರಾ, ಅವ್ರು ತೋರಿಸಿ. ದಯವಿಟ್ಟು ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡೋಣ. ಇನ್ನ ಯಾರನ್ನ ಮಾತಾಡಂಗಿದ್ರೆ ಮಾತಾಡಲಿ. ಸಿಂಗೇನಗರದಲ್ಲಿ ಜಮಾವರದಲ್ಲಿ 47 ಪಾಯಿಂಟಲ್ಲಿ ಸ್ಥಾಪನೆ ಮಾಡಿದ್ದಾರೆ. 47ರಲ್ಲಿ ಎಷ್ಟು ಮಾಡಿದ್ದಾರೆ ಗೊತ್ತಾ? 4,70,000 ಮಾಡಿದ್ದಾರೆ. ನಾನು 7,000 ಹಾಕ್ಸ್ಕೊಡ್ತೀನಿ. ಹೇಳ್ತೀನಿ, ಯಾಕಂತ ಹೇಳಿದ್ರೆ ಅಲ್ಲ, ಒಂದ್ ನಿಮಿಷ ಇದು ನಮ್ಗೆ ಕೆಟ್ಟ ಹೆಸರು ಬರುತ್ತೆ. ಎಲ್ಲಿ ಕೆಲಸ ಆಗಿದೆ, ನಾವು ಏನ್ ಲೀಸ್ಟ್ ಕೊಟ್ಟಿದೀವಿ ಅದನ್ನು ನಾವು ಕೊಡ್ತೀವಿ. ಬಂದಿಲ್ಲ, ಬಿ ಎಂ ಮಾಡಿ ಬೇಕಾಯ್ತು ಬಂದಿಲ್ಲ. ಇಷ್ಟೆಲ್ಲ ಇವಾಗ ಆಗಿನೂ ಈ ಮೊನ್ನೆ ತಾನೇ ನೀವು ಇದು ಮಾಡಿದ್ರಿ, ಏನೋ ಪೊಲೀಸ್ ಅನ್ನೋದಕ್ಕೆ. ಇವಾಗ ಏನೋ ಬೆಂಗಳೂರಲ್ಲಿ ಎಷ್ಟೋ ಲಕ್ಷ ದುಡ್ಡು ಹಾಕ್ಬೇಕು ಅಂತಾರೆ. ನಮಗೆ ಈ ಆನೇಕಲ್ ತಾಲೂಕಲ್ಲಿ ಪ್ರಯತ್ನ ನೀವು ಮಾಡ್ಬೇಕು ಸರ್. KDB ಮೀಟಿಂಗ್ ಅಲ್ಲಿ ನೀವು ನಿಂತು ಯಾವುದೇ ಕಾರಣಕ್ಕೂ ಆ ಏರಿಯಾದಲ್ಲಿ ಹಸಿರುಪಟ್ಟಿ ಹೊಳೆ ಉಳಿಸ್ತೀವಿ, ನಾವು ಯಾವುದಕ್ಕೂ ಕನ್ವರ್ಷನ್ ಜಾಗ ಕೊಡೋದಿಲ್ಲ ಅಂತೇಳಿ ನೀವು ಇದು ಮಾಡ್ಬೇಕು ಸರ್. ನೀವು KDB ಮೀಟಿಂಗ್ಗೆ ನಮ್ಮ ರೈತರ ಸಂಘದಿಂದ ಪ್ರತಿನಿಧಿಗಳು ಕರ್ಕೋಬೇಕು ಸರ್ ಆ ಟೈಮಲ್ಲಿ. ಆಮೇಲೆ ಸರ್ ಸರ್ವಿಸ್ನವ್ರಿಗೆ ಒಂದು ರಿಕ್ವೆಸ್ಟ್, ನಾವು ಹಳ್ಳಿ ಜನ ಏನೋ ಮನೆಯಿಂದ ಈಚೆ ಬಂದಾಗ ಕೆಟ್ಟಾಗ ಕೆತ್ಕೊಂಡು ಹೋಗಲ್ಲ ಗಾಡಿಗಳು, ಏನೇ ಆಂಬುಲೆನ್ಸ್ ಸರ್ಕಾರದ ಬಂದ್ಬಿಡ್ತೀವಿ. ಇವಾಗ ಮುಟ್ಟಿದ್ರೆ 500 ರೂಪಾಯಿ ಕೊಡ್ಬೇಕು, 50 ಪೈಸೆ 70 ಇರಲ್ಲ. ಅಕಸ್ಮಾತ್ ಬಂದ್ಬಿಟ್ಟು ಗಾಡಿ ತಗೊಂಡು ಪೆನಾಲ್ಟಿ ಹಾಕ್ಬಿಡಿ ಸರ್. ಏನೋ ಯಾವ ಊರು ಅಂತ ಕೇಳ್ಬಿಟ್ಟು ಲೋಕಲ್ ಆದ್ರೆ ಬಿಡಿ ಬಿಟ್ಟು ಕಳಿಸಿ ಸರ್. ಸ್ವಲ್ಪ ಅಲ್ಲ ನಿಮ್ಮವ್ರಿಗೆ ಹೇಳಿ ಸರ್, ಸ್ವಲ್ಪ ಆತರ ಮಾಡಬೇಡಿ ಸರ್. ರೂಲ್ಸ್ ಅಲ್ಲ ಮನೆಯಿಂದ ನಾವು ಹಾಕಿ ಹೋಗ್ತೀವಿ, ಹೆಲ್ಮೆಟ್ ಎತ್ಕೊಂಡು ಹೋಗಲ್ಲ ಹೊಲದಕ್ಕೆ. ಹೌದೇನು? ನಮ್ಮ ಹತ್ರ ಉಳಿಸೋದಿಲ್ಲ, ಎಮರ್ಜೆನ್ಸಿ ಹೋಗ್ತೀವಿ, ಅಕಸ್ಮಾತ್ ಇಟ್ಕೊಂಡು 500 ರೂಪಾಯಿ ಕಟ್ಟಲೇಬೇಕು. ನಮ್ಮ ಹತ್ರ ಎಲ್ಲಿರುತ್ತೆ ಕಾನೂನು ಬೇರೆ, ಕಾನೂನು ಬಿಟ್ಟು ಗೊತ್ತು. ಬಟ್ ನಿಮ್ಗೆ ಯಾವುದೇ ಅನಾಹುತ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಹೆಲ್ಮೆಟ್ ಹಾಕಿ ಆಕಸ್ಮಿಕವಾಗಿ ಅನಾಹುತ ಬೇಕಂತ ಆಗಲ್ಲ. ಅನಾಹುತ ಬೇಕಂತ ಆಗಲ್ಲ, ಆಕಸ್ಮಿಕವಾಗಿಯೇ ಆಗೋದು. ಕೃಷಿ ಇಲಾಖೆ ಮೇಡಮ್ ಏನೋ ಬಂದಿದ್ದೀರಿ ನೀವು
ಕೃಷಿ ಜಮೀನು ಹತ್ತದ್ದು ಅಂತೇಳಿ ನೀವು ಫೈನಲೈಸ್ ಮಾಡಬೇಕು. ಆಮೇಲೆ ಇವಾಗ ನೀರು ತುಂಬಿಕೊಂಡಾಗ ಹೇಳಿ ಅವ್ರಿಗೆ ಒಂದು ನೀರಿನಿಂದ ನೋಟಿಸ್ ಕೂಡ ಮಾಡಬೇಕು ನಿಮ್ಮ ಇಲಾಖೆಯಿಂದ. ಇದೇ ಮಾಡಿ ಅವರು ಕಳಿಸ್ಬೇಕು ಜಾಗಗಳಿಗೆ ನೀವು. ಅವತ್ತು ಆಮೇಲೆ ಈಗ ನಾನು ಕಟ್ಟಿ ಹೋಗೋದಾದ್ರೆ ಅಂದ್ಬಿಟ್ಟಲ್ಲ ಮನೆಯಲ್ಲ ನೀವು ಸರ್ ಈಗ ಸ್ವಲ್ಪ ಶಾರ್ಟ್ ಆಗಿ ಮಾತಾಡಿ ಅಧಿಕಾರಿಗಳ ಗಮನಕ್ಕೆ ಅಥವಾ ಮೆಮೊರಾಂಡಮ್ ಕೊಡೋದು ಮತ್ತೊಂದು ಕೊಡೋದು ಕೊಟ್ಟಾಗ ಅದಕ್ಕೆ ಪೂರಕವಾದಂಥ ಉತ್ತರ ಅಥವಾ ಅವರು ಖುದ್ದಾಗಿ ಅವ್ರಿಗೆ ಏನು ಹೇಳಿ ನಾವು ಹಾಸ್ಪಿಟ್ಲಿಂದ ಆ ಮಗುನ ಪೋಸ್ಟ್ ಮಾರ್ಟಮ್ ಮಾಡಿ ಆ ಬಾಡಿ ಸಮೇತ ನಮ್ಮ ಮುತ್ತನಲ್ಲೂರು ಬೆಸ್ಕಾಂ ಆಫೀಸ್ ಹತ್ರ ಇಟ್ಟು ಅದು ಧರಣಿ ಮಾಡಿ ಆಮೇಲೆ ಅಲ್ಲಿಂದ ಅವರು ಶವ ಸಂಸ್ಕಾರ ಎಲ್ಲ ಮಾಡಿದ್ರು. ಆ ವಿಚಾರವಾಗಿ ಎಲ್ಲ ಪ್ರಕ್ರಿಯೆಗಳು ಮಾಡಿದಂಥ ಸಂದರ್ಭದಲ್ಲಿ ಪಂಚಾಯತಿಗೆ ಒಂದು ಲೆಟ್ರ್ ಕೊಡ್ತೀವಿ ಮತ್ತು KEB ಅನ್ನೋದು ಕೊಡ್ತೀವಿ. KEB ಅಂದರೆ ರಾಮನಗರದಲ್ಲಿರ್ತಕ್ಕಂಥ ಸೂಪರ್ಡೆಂಟ್ ಆಫ್ ಇವರಿಗೆ ಲೆಟ್ರ್ ಕೊಡ್ತೀವಿ. ಏನಂದರೆ ಅವರು ಬಡವರು, ತುಂಬ ಪೂರ್ ಫ್ಯಾಮಿಲಿ, ಕೂಲಿ ಮಾಡಿ ಜೀವನ ಮಾಡಬೇಕು. ಸಂತೋಷ, ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಆದರೆ KEB ಈಗ ರಾಮನಗರ ಸೂಪರ್ಡೆಂಟು ಮತ್ತು ನಿಮ್ಮ MD ಅವ್ರಿಗೆ ಕೂಡ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಇದುವರೆಗೂ ಕೂಡ ಅದಕ್ಕೆ ಒಂದು ಮಾಹಿತಿನಿಲ್ಲ, ಒಂದು ಪರಿಹಾರವಿಲ್ಲ. ಅದಕ್ಕೆ ನೀವು ಇಲಾಖೆ ಪರವಾಗಿ ಏನು ಹೇಳ್ತೀರೋ ಸಭೆಗೆ ಹೇಳಿ ಸರ್. ಸರ್ ನಮಸ್ತೆ, ಹೆಸರು ಆನಂದ್ ಅಂತ ಹೇಳಿ. ನಾನು ಇದೇ ಒಂದು 3 ತಿಂಗಳಾಗಿದೆ ಹೊಸದಾಗಿ ಈ ವಿಷಯ ನನಗೆ. ಆದರೆ ನಾನು ಇಲ್ಲಿ ಪಕ್ಕ ಸೆಕ್ಷನ್ ಇದ್ರಿಂದ ಈ ವಿಷಯ ನನಗೆ ನನಗೆ ಚೆನ್ನಾಗಿ ಗೊತ್ತು. ಈ ಮುಂಚೆ ನಾನು ಇಲ್ಲೇ ಕೆಲಸ ಮಾಡಿದ್ದೀನಿ. ನಾನು ಏನು ಕರೆಸ್ಪಾಂಡೆನ್ಸ್ ಆಗಿದೆ ಎಲ್ಲ ಚೆಕ್ ಮಾಡಿಬಿಟ್ಟು ನಾನು ನಿಮಗೆ ವೈಯಕ್ತಿಕವಾಗಿ ಮಾಹಿತಿ ತಿಳಿಸ್ತೀನಿ. ಅಲ್ಲ ಸರ್, ಈಗ ವೈಯಕ್ತಿಕವಾಗಿ ಅನ್ನೋದು ಇದು ನಂದು ವೈಯಕ್ತಿಕವಲ್ಲ. ಒಂದು ಬಡವ್ರಿಗೆ ತೊಂದರೆ ಆದಾಗ ಮಾನವೀಯತೆಯ ದೃಷ್ಟಿಯಿಂದ ಕೇಳೋಂಥದ್ದು. ಈಗ ಯಾಕಂದರೆ ಅಷ್ಟು ಒತ್ತಾಯಪೂರ್ವಕವಾಗಿ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಆಮೇಲೆ ಶಾಸಕರು ಕೂಡ ಫೋನಲ್ಲಿ ಹೇಳಿದ್ದಾರೆ ನೋಡ್ರಿ ಅದನ್ನೇನೋ ಮಾಡ್ರಿ ಅಂತೇಳಿ. ಆಮೇಲೆ ನಿಮ್ಮ ಇಲಾಖೆಯವ್ರು ಏನು ಹೇಳಿದ್ರು, ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ರಾಮನಗರ ಸೂಪರ್ಡೆಂಟ್ಗೆ ನೀವು ಇದು ಮಾಡ್ಬೇಕಂತ ಅಲ್ಲೇ ಕೊಟ್ಟಿದ್ದೀವಿ. ಆದರೆ ಇದುವರೆಗೂ ಕೂಡ ಅವರು ಅದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ. ಹಾಗಾದ್ರೆ ಅಧಿಕಾರಿಗಳು ಒಂದು 1.5 ಅಡಿ ಆಳ ಇದೆ, ಸುತ್ತು ಪೊದೆ ಬೆಳೆದಿದೆ 2 ಕಡೆನೂ. ಆಮೇಲೆ ಸ್ಕೂಲ್ ಒಂದಿದೆ ಅಲ್ಲಿ, ಕ್ರೈಸ್ಟ್ CMI ಸ್ಕೂಲ್ ಅಂತ. ಸ್ಕೂಲ್ ಬಸ್ಗಳು ಬರ್ತಾ ಇವೆ. ಒಂದು ಬಸ್ ಬಂದ್ರೆ 2 ವೀಲರ್ ಒಂದು ಹೋಗಕ್ಕಾಗಲ್ಲ ಸರ್. ತುಂಬಾ ಕಷ್ಟ ಆಗ್ತಾ ಇದೆ ಗಾಡಿ ಓಡಿಸ್ಕೊಂಡು ಹೋಗೋದಿಕ್ಕೆ. ಮೊನ್ನೆ 2 ಸಲ ಬಿದ್ದಿದ್ದೀವಿ ನಾವು. ಪಂಚಾಯತಿ ಅವ್ರಿಗೂ ಇದ್ರ ಬಗ್ಗೆ 1-2 ಸಲ ಗಮನಕ್ಕೆ ತಂದಿದ್ದೀನಿ, ಅವ್ರು ಏನು ಮಾಡಲೇ ಇಲ್ಲ. ನೀವು ಅದ್ರ ಬಗ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಇದು ಮಾಡ್ಬೇಕು ಸರ್. ಅರ್ಧ ಕಿಲೋಮೀಟರ್ ರೋಡ್ ಚೆನ್ನಾಗೇ ಇಲ್ಲ, ರೋಡೇ ಇಲ್ಲ, ಅದು ಬರೀ ಹಳ್ಳ ಇದೆ, ಮಣ್ಣಿನ ರೋಡ್ ಇದೆ. ಇನ್ನು ಮಿಕ್ಕಿದ 1.5 ಕಿಲೋಮೀಟರ್ ಸಿಮೆಂಟ್ ರೋಡ್ ಇದೆ. ಸಿಮೆಂಟ್ ರೋಡ್ ಮಾಡಿದರೆ ಅವೈಜ್ಞಾನಿಕ ಅಂತ ಹೇಳ್ಬೇಕು ಅದನ್ನ. ಯಾಕೆಂದ್ರೆ ರೋಡ್ಗೂ ನೆಲಕ್ಕೂ 1.5 ಅಡಿ ಆಳ ಇದೆ ಸರ್. ಯಾವ್ದಾದ್ರು ಒಂದು ದೊಡ್ಡ ಗಾಡಿ ಬಂದ್ರೆ ಇನ್ನೊಂದು ಗಾಡಿ ಸೈಡ್ಗೆ ಹೋಗ್ಬೇಕು ಅಂದ್ರೆ ಆಳ ಗೊತ್ತಾಗೋದಿಲ್ಲ. ಸುತ್ತಲೂ ಆ ಕಡೆ ಈ ಕಡೆ ಪೊದೆ ಬೆಳೆದಿದೆ. ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ಇದು ಮಾಡ್ಬೇಕು ಸರ್. ನಮ್ಮ ಸರ್ಕಾರ ಲಿಮಿಟ್ ಬರುತ್ತೆ. ಶನಿವಾರ ಭಾನುವಾರ ನಮ್ಮ ಹತ್ರ 30 ಕ್ರಿಕೆಟ್ ಫೀಲ್ಡ್ ಇದೆ. ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲವರೆಗೂ ಓಡಾಡ್ತಾ ಇದ್ದಾರೆ. ಫುಲ್ ಗಾಂಜಾ ಪ್ಲಸ್ ಡ್ರಿಂಕು, ಫುಲ್ ಹಿಂಸೆ ಬರ್ತಿದ್ದಾರೆ ಸರ್. ಏನೋ ನಮ್ಮ ಮಾತಾಡ್ಸೋಕೆ ಬಂದರೆ ಮೊನ್ನೆ ನನ್ನ ಮೇಲೆ ಒಬ್ಬನೇ ಲಾಂಗ್ ತೆಗಿದ್ದೆ. ಬೆಳಗ್ಗೆ ಮನೆ ಮುಂದೆ ನೀರಾಗ್ತಾ ಇದ್ದೆ. ಸ್ವಲ್ಪ ನಿಧಾನವಾಗಿ ಪಾಪ, ಇದಕ್ಕೆ ನೀನೇ ಅವ್ನು ಕೇಳಕ್ಕೆ ನಾನು ಅದು ಹಿಂದಿಯಲ್ಲಿ ಮಾತಾಡ್ತಾ ಇದ್ದೇನೆ. ನೀನೇ ಅವ್ನು ಕೇಳಿದ್ರೆ ಇಷ್ಟುದ ಲಾಂಗ್ ತೆಗಿದ್ದೇನೆ ಸರ್. ಇದು ಆದಷ್ಟು ಸತ್ಯಾಗ್ರಹ ಇನ್ಸ್ಪೆಕ್ಟರ್ಗೆ ಕೊಟ್ಟು ನೀವು ಅಲ್ಲ ಸ್ಟೇಷನ್ ಕೊಟ್ಟು ಸ್ವಲ್ಪ ಶುಕ್ರವಾರ ಇದು ಶನಿವಾರ ಭಾನುವಾರ ಸ್ವಲ್ಪ ಅವಾಯ್ಡ್ ಮಾಡಿ ಸರ್. ಆದಷ್ಟು ಬೇಗ ನೀವು ಲಾಂಗ್ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ ಇಲ್ಲ ಸರ್. ನಾನು ಸುಮ್ಮನೆ ಯಾಕೆ ಅಲ್ಲ, ನಮ್ಮ ಮನೆಯವ್ರು ಕೇಳಿದ್ರೆ ನಾನು ಮಾಡಿ ನಾವು ಯಾವ ಥರ ಇಲ್ಲ ಸರ್. ನಾನು ಹೇಳೋದು ನಮ್ದು 2 ಕಂಪ್ಲೇಂಟ್ಗಳು ಅದು ನಮ್ಮ ಮನೆ ಒಂದು ಸರ್ ಕಳ್ತನ ಆಗಿತ್ತು. ಪೊಲೀಸರು ಇದು ಮಾಡಿ ಅದು ಏನು ಮಾಡಿಲ್ಲ. ಬಂದರು 2 ತಿಂಗಳು ಆಯ್ತು. ಯಾವುದೋ ಒಂದು ನೋಟಿಸ್ ಕೊಟ್ಟರು, ನಮ್ಮ ಕೈಲಿ ಹಿಡಿಯೋಕ್ಕಾಗಲ್ಲ ಅಂತ ನೋಟಿಸ್ ಕೊಟ್ಟು ಹೋದ್ರು. ಅದಕ್ಕೆ ನಾನು ಕಳ್ಕಳಿಯಿಂದ ಮನವಿ ಮಾಡ್ಬೇಕು ಸರ್. ನೀವು ಶನಿವಾರ ಭಾನುವಾರ ಕ್ರಿಕೆಟ್ ಫೀಲ್ಡ್ ಈ ಊರನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಸರ್. ಆದಷ್ಟು ಬೇಗ ಸಜ್ಜಾಪುರ ಸ್ಟೇಷನ್ಗೆ ಮೆಸೇಜ್ ಕೊಟ್ಟು ನೀವು ಸಭಾ ವ್ಯವಸ್ಥೆ ಮಾಡಿ ಸರ್. ನಾವು ಮಾಡ್ತೀವಿ ಅಂತ ನಾವು ಹಾಕ್ಸಿದ್ದಾಗ ಅದನ್ನ ಬೇರೆ ಸದಸ್ಯರು ಇಲ್ಲ ನಾನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಬರ್ಸಿದ್ದ, ಆ ಕೆಲಸ ಮಾಡಿಸಿದ್ದ. ದಯವಿಟ್ಟು ಅವ್ನು ನಮ್ಮ ಮುಖೀಶ್ನವ್ರ ಮನೆ ಹತ್ರ ಅಲ್ಲೇ ಹತ್ರ ಎಲ್ಲ ಗೊತ್ತಾ, ಯಾಕಂದ್ರೆ ಮನೆಗಳ ಹತ್ರ ಸ್ಮೆಲ್ ಬಂದ್ರೆ ಚೆನ್ನಾಗಿರಲ್ಲ. ದಯವಿಟ್ಟು ಅದನ್ನ ತುರ್ತಾಗಿ ಆ ಕಾಮಗಾರಿಯನ್ನು ಮಾಡಿಸಿ. ಮತ್ತೆ ನಮ್ಮೂರಲ್ಲಿ ರಾಜಕಾಲುವೆ ಪಕ್ಕದಲ್ಲಿ ಸಾರ್ವಜನಿಕರ ಉದ್ದೇಶವಾಗಿ ನಾವು ರಸ್ತೆ ಮಾಡ್ಕೊಂಡ್ರೆ ಅದೇನು ಇದೇನಲ್ಲ, ವೈಯಕ್ತಿಕವಾಗಿ ಯಾವ್ದೋ ಬಡಾವಣೆಗೋ ಇಲ್ಲ ಯಾವ್ದೋ ಬಿಲ್ಡರ್ ಮಾಡಿದಾಗ ಅದೇನೋ ಒಂದು ಊರು ಒಳ್ಳೇದಕ್ಕೋಸ್ಕರ ಅಲ್ಲಿ ರಸ್ತೆ ಮಾಡ್ತಾ ಇರೋದು. ಯಾಕಂದ್ರೆ ಆ ಕಡೆ ಎಲ್ಲ ಮನೆಗಳಿದಾವೆ. ನಮ್ಮ ಸಹೋದರರು ಇವರು ಮುನ್ರಾಜ್ ಅವ್ರ ಮನೆಗಳು ಎಲ್ಲರದ್ದು ಇದೆ.
ದಯವಿಟ್ಟು ಆ ರಸ್ತೆ ಹಾಕ್ಬೇಕು. ಅದನ್ನ ಅವ್ನು ಯಾರು ತಕರಾರು ಮಾಡಿದಾನೋ ಅವ್ನು ಕರ್ಸಿ ಸ್ಟೇಷನ್ ಅಲ್ಲಿ ಎಲ್ಲ ಹೇಳಿ ಅವ್ರಿಗೆ ಇದ್ ಮಾಡ್ಬೇಕು. ಸಾಹೇಬ್ರ, ನೀವು ಸೂರ್ಯ ಸಿಟಿ ಸ್ಟೇಷನ್ ಅಂತಾನೆ. ಮತ್ತೆ ನಾನು ಇನ್ನೊಂದು ನಿಮ್ ಸ್ಟೇಷನ್ ಮುಖಾಂತರ ನಾನು ಮೊನ್ನೆ ಸಾಹೇಬ್ರಿಗೆ ಹೇಳಿದ್ದೀನಿ, ಇಲ್ಲಿ ಯುವಕರು ಈ ಗಾಂಜಾಗಳಿಗೆ ತುಂಬಾ ಬಲಿಪಶು ಆಗ್ತಾ ಇದ್ದಾರೆ, ಅಲ್ಲಲ್ಲಿ ಕುಡ್ಕೊಳೋದು ಇವೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಅಂತವನ್ನ ಕಡಿವಾಣ ಹಾಕ್ಬೇಕು. DYSP ಸಾಹೇಬ್ರಿಗೆ ಹೇಳಿದ್ದೀನಿ, ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಹೇಳಿದ್ದೀನಿ, ನೀವು ರೌಂಡ್ಸು ಯಾರನ್ನ ಒಳ್ಳೆ ಆಕ್ಟಿವ್ ಆಗಿರೋರ್ನ ನಮ್ಮ ಪಂಚಾಯತಿಗೆ ಹಾಕಿ. ಈಗ ಸಿಂಗೇನಗರ, ನಾರಾಯಣಘಟ್ಟ, ಮುತ್ತನಲ್ಲೂರು ಈ ಕಡೆ ಎಲ್ಲ ಸ್ವಲ್ಪ ಆಕ್ಟಿವ್ ಆಗಿರೋರ್ನ ಹಾಕಿ ಅಂತವನ್ನೆಲ್ಲ ಸ್ವಲ್ಪ ಪತ್ತೆ ಹಚ್ಚಿ ಹುಡುಗರಿಗೆ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗ್ಬೇಕು. ಅದೊಂದು ನೀವು ಪೊಲೀಸ್ ಇಲಾಖೆ ಮಾಡಬೇಕು. ನಮ್ಮ KEB ಅವರು ಕೆಲವೊಂದ್ ಕಡೆ ನಾನು ಸುಮಾರು ಸತಿ ಹೇಳ್ತಾನೆ ಇದ್ದೀನಿ, ಅಲ್ಲಲ್ಲಿ ವೈರ್ಗಳು ಎಲ್ಲ ನೇತಾಡ್ತವೆ, ಗಾಳಿ ಬಂದಾಗ ಕಿತ್ತೋಗ್ತಾ ಇದ್ದಾವೆ. ಅಂತವೆಲ್ಲ ಸ್ವಲ್ಪ ಸರಿ ಮಾಡ್ಕೊಡಿ ದಯಮಾಡಿ. ಅದನ್ನ ನೀವು ಒಂದು ಸರಿ ಮಾಡ್ಕೊಂತ. ಆಮೇಲೆ ಐಮಾಸ್ ಲೈಟು ನಮ್ಮೂರಲ್ಲಿ ಸುಮಾರು ಒಂದು 7 ಹಾಕ್ಸಿದ್ದೀನಿ. MLA ಒಂದು 3, ಪಂಚಾಯತಿದು ಒಂದು 4 ಹಾಕ್ಸಿದ್ದೀನಿ. ಬಟ್ ಕೆಲವೊಂದು ಟೈಮ್ ಅದೇನೋ ಆಫ್ ಆಗಿ ಪ್ರಾಬ್ಲಮ್ ತೊಂದರೆ ಆಗುತ್ತೆ. ಯಾಕಂತ ಹೇಳಿದ್ರೆ ಮುಂಚೆ ಏನಾದ್ರು ಸದಸ್ಯರು ಹೇಳ್ತಾ ಇದ್ರು, ಇಮಿಡಿಯೇಟ್ ಆಗಿ ಮಾಡ್ತಾ ಇದ್ರು. ಈಗ ಯಾರಾದ್ರೂ ಸಾರ್ವಜನಿಕರು ಏನಾದ್ರು ಹೇಳಿದ್ರೆ ದಯವಿಟ್ಟು ಪಂಚಾಯತಿ ಅಧಿಕಾರಿಗಳು ಕೂಡಲೇ ಗಮನ ಹರಿಸ್ಬೇಕು. ಯಾಕಂದ್ರೆ ಮೇನ್ ಇದು ಊರಿಗೆ ಬೇಕಾಗಿರೋದು ಮೂಲಭೂತ ಹಕ್ಕು. ಅದರಲ್ಲಿ ನೀರು, ಚರಂಡಿ ಮತ್ತೆ ಕರೆಂಟು. ದಯವಿಟ್ಟು ಇದ್ರ ಬಗ್ಗೆ ಒತ್ತು ಕೊಡ್ಬೇಕು ಸರ್. ಸಿಂಗೇನಗರ ಬಸ್ ಸ್ಟ್ಯಾಂಡ್ ಇಂದ ಹಿಡಿದು ಫ್ರೂಟ್ಸ್ ಮಾರ್ಕೆಟ್ ವರೆಗೂ ದಿನಕ್ಕೆ 1000ದಿಂದ 1500 ನೀರ್ ಟ್ಯಾಂಕ್ಗಳು ಓಡಾಡ್ತಾ ಇದ್ದಾವೆ. ಇಡೀ ಆ ರೋಡ್ ಅವ್ಯವಸ್ಥೆ ಆಗಿರೋದಕ್ಕೆ ಮೂಲ ಕಾರಣ ಅವರೇನೆ. ನಾನು ಓಪನ್ ಆಗಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅವರು ನೀರು ಕರೆಕ್ಟಾಗಿ ನೀರು ಚೆಲ್ದಿರ ಓಡಿಸಿದ್ರೆ ಏನು ತೊಂದರೆ ಆಗಲ್ಲ. ಅದು ಹೋಗೋವಾಗ ನೀರು ಅಲ್ಲಾಡಿ ನೀರು ಕೆಳಗೆ ಬಿದ್ದಾಗ ಅದು ರಸ್ತೆ ಎಲ್ಲ ಹಾಳಾಗ್ತದೆ. ಅವ್ರನ್ನೆಲ್ಲ ಏನಾದ್ರು ಒಂದು, ನೀವು ಯಾರ್ಯಾರು ನೀರು ಓಡಿಸ್ತಾ ಇದಾರೆ ಅದವರು ಕೆಲಸ, ನಾವೇನು ಮಾಡೋಕ್ಕಾಗಲ್ಲ, ನೀವು ಮಾಡಬೇಡಿ ಅಂತ ಹೇಳೋದು ಅದು ತಪ್ಪಾಗುತ್ತೆ. ಅವ್ರನ್ನೆಲ್ಲರೂ ಕರೆಸಿ ಕರೆಕ್ಟಾಗಿ ಅವ್ರಿಗೆ DL ಇದೆಯಾ. ಇನ್ನು ಕಳೆದ ಬಾರಿ ಒಬ್ಬ ಸತ್ತು ಹೋಗ್ಬಿಟ್ಟ ನಮ್ಮೂರಲ್ಲಿ, ನಾರಾಯಣ ಸ್ವಾಮಿ ಅಂತ ವ್ಯಕ್ತಿ. ಅವನು ನಡ್ಕೊಂಡು ಹೋಗ್ತಾ ಇರುವಾಗ ಒಂದು ಟ್ಯಾಂಕ್, ಅಂದ್ರೆ ಅದು ನೀರ್ ಟ್ಯಾಂಕ್ ಗಾಡಿ ಅಲ್ಲ, ಸಿಮೆಂಟ್ ಗುದ್ದಿ ಅಲ್ಲೇ ಕ್ರಷರ್ ಹೋಗ್ಬಿಟ್ಟ. ಯಾಕಂದ್ರೆ ರೋಡು ವೈಂಡಿಂಗ್ ತುಂಬಾ ಕಮ್ಮಿ ಇದೆ ಊರ ಹತ್ರ. ದೊಡ್ಡ ದೊಡ್ಡ ಗಾಡಿಗಳು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾರ್ಯಾರು ಆ ಟ್ಯಾಂಕರ್ ಗಾಡಿಗಳು ನೀರು ಓಡಿಸ್ತಾರೋ ಅವ್ರನ್ನೆಲ್ಲ ಒಂದು ಸಭೆ ಕರೆದು, ನೋಡಪ್ಪ ಈ ತರ ಕಂಪ್ಲೇಂಟ್ ಬರ್ತಾ ಇದೆ ಅಂದ್ಬಿಟ್ಟು ಅವ್ರಿಗೆ ಒಂದು ಒಳ್ಳೆ, ನೀವು ಯಾಕಂದ್ರೆ ಅಧಿಕಾರಿಗಳಿದ್ದೀರಾ, ದಯವಿಟ್ಟು ಸರ್ ಅದನ್ನು ಮಾಡ್ಲೇಬೇಕು. ಬೆಳಗ್ಗೆ ನಾನು ಸಾರ್ವಜನಿಕ ಮಾಡ್ತೀನಿ ಅಂತ ಹೇಳ್ತೀನಿ. ಒಂದೇ ಸರಿ ನಾನು ಬಗೆಹರಿಸ್ಬೇಕು, ಕಳೆದ ಸರಿ ನಾನು 100 ಕಾಮಗಾರಿ ಹೇಳಿದ್ದೀನಿ, ಏನ್ ಮಾಡಿದ್ರಿ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ. ಎಷ್ಟು ಸಾಧ್ಯ? ನನ್ನ ಲಿಮಿಟ್ ಎಷ್ಟು? ನಾನೀಗ ಒಂದು 2.5 ಕೋಟಿಗೆ ಈ ವರ್ಷ ನಾನು ಅಕ್ಷತಾನ ಮಾಡ್ತಾ ಇದ್ದೀನಿ ಅಂದ್ರೆ ಅಷ್ಟೇ ನಾನು ಪೇಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ನಾನು 5 ಕೋಟಿಗೆ, ಇಲ್ಲಿ ಜನರ ಬೇಡಿಕೆ ಇರೋದು 20 ಕೋಟಿ ಇರ್ಬೋದು. ನನಗೆ ರಾಜಕಾಲ ಮಾಡ್ಕೊಡ್ರಿ ಅಂತ ಹೇಳಿ ಫುಲ್ ಗಲಾಟೆಗಳೆಲ್ಲ ಆದ್ವು. ರಾಜಕಾಲ ಮಾಡ್ಲಿಕ್ಕೆ ನನಗೆ 6-7 ಕೋಟಿ ದುಡ್ಡು ಬೇಕು. ಗ್ರಾಮ ಪಂಚಾಯತಿ ಮಾಡೋಕ್ ಸಾಧ್ಯನಾ? ನನಗೆ ಅಂಡರ್ ಗ್ರೌಂಡ್ UGD ಮಾಡ್ರಿ, ಮಾಡಕ್ ಸಾಧ್ಯನಾ? ಬೇಡಿಕೆ ಇದಾವೆ. ನಾವು ವಾಟ್ಸಪ್ ಅಲ್ಲಿ ಬಂದು, ಗ್ರಾಮ ಸಭೆಯಲ್ಲಿ ಬಂದು ಎಲ್ಲ ಕಡೆ ಬರ್ತದೆ. ಆದ್ರೆ ತುರ್ತು ಅದ್ರೊಳಗಡೆ ಯಾವ ತುರ್ತಿದಾವೆ ಅವನ್ನ ಮಾಡ್ಲಿಕ್ಕೆ ನಾನು ಸರ್ವ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಇದು ಮೇನು ಕೆರೆದು ಮಾಲಿನ್ಯ ಬಗ್ಗೆ ಮಾತಾಡ್ತಿರಲ್ಲ, ಫಸ್ಟು ಲಾಸ್ಟ್ ಇಂದ ಅದ್ರ ಬಗೆಹರಿಸೋದು ನೋಡ್ಲಿಕ್ಕಿಂತ ಮುಂಚೆ ಫಸ್ಟ್ ಪ್ಲೇಸ್ ಏನೈತೆ ಅದನ್ನ ಹುಡುಕ್ಬೇಕು. ಫಸ್ಟ್ ಪ್ಲೇಸು ಮುತ್ತನೂರು ಗ್ರಾಮ ಪಂಚಾಯತಿ ಅಲ್ಲ. ಫಸ್ಟ್ ಪ್ಲೇಸ್ ಎಲ್ಲಿಂದ ಯಾರು ನಿಮ್ಮ ಮನೆನೂ ಸೇರ್ಕೊಂಡಂಗೆ ಎಲ್ಲಿಂದ ಚರಂಡಿ ಸ್ಟಾರ್ಟ್ ಆಗುತ್ತಲ್ಲ ಅದು ಫಸ್ಟ್ ಪ್ಲೇಸ್. ಕೈಗಾರಿಕೆಗಳಿಗೆ ಯಾರು ಕೊಟ್ಟಿರೋದು? ಗ್ರಾಮ ಪಂಚಾಯತಿಗಳು ಕೊಟ್ಟಿದಾರ? ಗೌರ್ಮೆಂಟ್ ಅವ್ರು ಕೊಟ್ಟಿದ್ದಾರೆ. ಗೌರ್ಮೆಂಟ್ ಅವ್ರು ಏನ್ ಮಾಡಿರ್ತಾರೆ, ಅದಕ್ಕೆ ಇಷ್ಟಿಷ್ಟು ಪೊಲ್ಯೂಷನ್ ನೀವು ಏನೆಲ್ಲನೂ ಅಲ್ಲಿ ರೆಕ್ಟಿಫೈ ಮಾಡಿ ನೀರು ಬಿಡ್ರಿ ಅಂತ ಹೇಳಿ ಕೊಟ್ಟಿರ್ತಾರೆ. ಮತ್ತೆ ಅವರಿಗೆ ಜವಾಬ್ದಾರಿ ಇಲ್ವಾ? ಗ್ರಾಮ ಪಂಚಾಯತಿನೂ ಹಿಡಿದು ನೀವು ಹಿಡಿದು ನಾವು ಎಲ್ಲರೂ ಜವಾಬ್ದಾರಿ ಇದೆ. ಅದಕ್ಕೆ ಒಬ್ಬ ಗ್ರಾಮ ಪಂಚಾಯತಿಯಿಂದ ನೀವು ನೀರು ಬರೋ ನಿಲ್ಲಿಸಿದ್ರೆ ಅಷ್ಟೇ ಅದು ಆಗಲ್ಲ. ನಮ್ದು ತೃಣ ಅಷ್ಟೇ. ನಮ್ ಗ್ರಾಮ ಪಂಚಾಯತಿ ನೀರು ಹೋಗ್ತಾ ಇರೋದು ತೃಣ ಅಷ್ಟೇ. ಇಡೀ ಸಿವಿಲೈಸೇಷನ್ ಜಾಸ್ತಿ ಆದಂಗೆ ಗಲೀಜು ಜಾಸ್ತಿ ಆಗ್ತಾ ಇದೆ. ಆದ್ರೆ ಸರ್ಕಾರದವರು ಏನು ಅನುಮತಿ ಕೊಡ್ತಾರಲ್ಲ ಆ ಮೂಲದಿಂದಲೇ ಬಗೆಹರಿತ ಆದ್ರೆ ನನ್ನಿಂದಲೂ ಸೇರಿಸ್ಕೊಂಡ್ರು
ಈಗ ನಾವು ಮುಂದಕ್ಕೆ ಅದಕ್ಕೆ ಏನು ಇದು ಮಾಡ್ಬೇಕು, ಫಿಲ್ಟರ್ ಮಾಡಿ ಏನ್ ಬಿಡೋ ವ್ಯವಸ್ಥೆ ಮಾಡ್ಬೇಕು ಮಾಡ್ತೀವಿ. ನಾನು ಸಪೋರ್ಟ್ ಮಾಡ್ತೀನಿ ಅದಕ್ಕೆ. ನಿಮ್ಮ ಜೊತೆ ಬರೋ ಅಧಿಕಾರಿಗಳದ್ದು ತಾಲೂಕು ಮಟ್ಟದಲ್ವಾ, ಅದಕ್ಕೆ ಯಾಕೆ ಗ್ರಾಮ ಸಭೆಯಲ್ಲಿ ಆರಾಮ್ಸೆ ಅವ್ರ ಕಡೆ ಬೆರಳು ಮಾಡ್ಬೋದು. ಸರಿ, ನೀವು ಹೇಳಿದ್ರು ಗ್ರಾಮ ಠಾಣ ಅಂದ್ರೆ ಬಂದು ನಾವು ವೆರಿಫೈ ಮಾಡ್ತೀವಿ, ಬಗೆಹರಿಸ್ತೀವಿ. ಬಗೆಹರಿಸಕ್ಕಾಗಲಿಲ್ಲ ಅಂದ್ರೆ ವಿತ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಅದು ಫೈನಲ್. ದಯವಿಟ್ಟು ನಿಮ್ಮ ಯಾರು ಇವರಿದ್ದಾರೆ ಅವ್ರು ಮಾಡಿಲ್ಲ. ನಿಮ್ಮಲ್ಲಿ ಏನ್ ಅಂತಂದ್ರೆ ನೀವೇನು ಮಾಡಲ್ಲ, ನಿಮ್ಗೆ ಗೊತ್ತಲ್ಲ ಕೋರ್ಟ್, ನೀವು ಲಾಯರ್ ಅಲ್ವಾ ಮಾಡ್ಕೊಂಬಿಡಿ ಅನ್ನೋದು. ನಾನ್ ಲಾಯರ್ ಸಂವಿಧಾನ ಮಾಡ್ತೀನಿ, ಜನಸಾಮಾನ್ಯರಿಗೆ ಹೇಳಿದ್ರೆ ಏನ್ ಮಾಡ್ತಾರೆ? ನಿಮ್ ಕೆಲಸ ಏನಾಯ್ತೋ ನೀವು ಮಾಡಿ, ನಮ್ ಕೆಲಸ ನನ್ಗೆ ಗೊತ್ತು, ನಾನು ಮಾಡ್ತೀನಿ. ಪ್ರತಿ ಸರಿ ಏನಾದ್ರೂ ಬಂದಾಗ ನೀವು ಓದ್ಕೊಂಡಿದ್ದೀರಲ್ಲ ಮಾಡಿ. ನಾನು ಹೇಳೋದು ಇವಾಗ ಆಯ್ತು, ನಮ್ಮ ಹತ್ರ ದಾಖಲೆ ಇಲ್ವಾ, ಅವ್ರ ಹತ್ರ ದಾಖಲೆ ಇಲ್ವಾ, ಇಬ್ಬರನ್ನು ಕುಳಿಸಿ ಬಗೆಹರಿಸ್ಬೇಕು. ಆಗಿಲ್ವಾ? ನಿಮ್ಮನ್ನು ಮೀರಿ ಏನಾದ್ರು ಇದ್ ಮಾಡ್ತಿದಾರಾ? ನಮ್ ಸ್ಟೇಷನ್ ಲಿಮಿಟ್ ಅಂತ ಹೇಳಿ ಸೂರ್ಯಜಿಟಿ ಸ್ಟೇಷನ್ ಇದೆ, ಅವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿ. ಅದ್ ಬಿಟ್ಬಿಟ್ಟು ನೀವು ಬಂದಾಗ ಇದ್ರಲ್ವ ಸರ್, ನೋಡಿದ್ರಲ್ವ ಸರ್ ಅಂದ್ಬಿಟ್ಟು ಹೋಗ್ಬಿಟ್ರೆ ನೀವು, ನಾವು ನೆಕ್ಸ್ಟ್ ಏನಾದ್ರು ಅಲ್ಲಿ ಕೈ ಮಿಲಾಯಿಸಿದ್ರೆ ಕ್ರಿಮಿನಲ್ ಕೇಸ್ ಮಾಡ್ಕೊಡೋದ? ಸಿವಿಲ್ ತಗೊಂಡೋಗಿ ಇರಿ ಸರ್, ಅದಲ್ಲ ನಮ್ಮಲ್ಲಿ ಗಲಾಟೆ ಇದ್ರೆ ಬಗೆಹರಿಸ್ಬೇಕು. ಪಕ್ಕದ ಜಮೀನವ್ರ ಬಂದು ಗಿಡ ಹುಟ್ಬಿಟ್ರೆ ಬಿಟ್ಬಿಡಲ್ಲ. ಯಾವ್ದಿಲ್ಲ ನಿಮ್ಮ ಅವ್ರ ಹತ್ರ ದಾಖಲೆ ತಗೊಳ್ಳಿ. ಪಂಚಾಯತಿ ಇರಿ ಸರ್, ಕೇಳಿದ ಪಂಚಾಯತಿನಲ್ಲಿರೋ ದಾಖಲೆ ತಗೊಳ್ಳಿ, ಅವ್ರ ಹತ್ರ ಇರೋ ದಾಖಲೆ ತಗೊಳ್ಳಿ. ಎರಡನ್ನೂ ನೋಡಿ ಹೊಂದಾಣಿಕೆ ಮಾಡದೇ ಇಲ್ಲ. ಅವ್ರೇನಂತ ಕೇಳ್ಕೊಂಡ್ ನಿಮ್ ಪಾರ್ಕ್ ನೀವು ಇಟ್ಬಿಟ್ರೆ ನಾನು ಹೇಳ್ತಲ್ಲ ನನ್ನ ಹತ್ರ ಇಲ್ಲ ಅಂತ. ಅಲ್ಲ ಸರ್, ಅವ್ರ ಹತ್ರ ಇದೆ ಅಂತ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಗ್ರಾಮ ಠಾಣಗಳಿಗೆಲ್ಲ ಆಯ್ತು, ಕೇಳಿಸ್ಕೊಳ್ಳಿ. ಈಗ ಅವ್ರ ಹತ್ರ ನೀವು ಅವ್ರದ್ದೇನ್ ರೆಕಾರ್ಡ್ ಬರ್ದಿರ್ತೀರಲ್ವಾ, ಅಷ್ಟೇ ತಾನೇ ಇರ್ಬೇಕು, ಮುಂದಕ್ಕೆ ಹೋಗಲ್ಲ ಅದು. ಏನಿದೆಯೋ ಖಾತೆ ಮಾಡಿದ್ರೆ ಖಾತೆ ಮಾಡಿ ಅಷ್ಟೇ ಇರೋದು. ಮುಂದಕ್ಕೆ ಬರೋದು ಅವಕಾಶ ಇಲ್ಲ. ಏನಿದೆ ಅದನ್ನೇ ಬಂದು ನೀವು ಅದನ್ನ ಮಾಡೇ ಇಲ್ಲ ಸರ್. ಕೇಳಿಸ್ಕೊಳ್ರಿ, ನಾನು ಹೇಳ್ತಾ ಇರೋದು ನಂದಿಲ್ಲ ಕರೆಕ್ಟ್, ಇರೋದೈತೆ ತಾನೆ. ಇಲ್ಲ ಯಾವ ಅಕ್ಕಪಕ್ಕದಲ್ಲಿ ಮಜಾರ್ ಸೈನ್ ಮಾಡಿಸ್ತೀರಾ ತಾನೆ? ಕೇಳಿ ಸರ್, ಮಜಾರ್ ಮಾಡಿಸ್ತೀರಾ ಇಲ್ವಾ? ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳಿ. ಆಗಿಲ್ಲ ಅಂತಂದ್ರೆ ಈ ತರದ್ದು ಒಂದು ತೀರ್ಮಾನ ಆಯ್ತು ಅನ್ಕೊಂಡು ಕೇಳಿಸ್ಕೊಳ್ಳಿ. ಅದನ್ನ ತಗೊಂಡು ನಾನು ಹೋಗ್ತೀನಿ ಕೋರ್ಟ್ಗೆ. ಅದನ್ನ ಬಿಟ್ಬಿಟ್ಟು ನೀವು ಕೆಲಸನೇ ಮಾಡಿದ್ರೆ ಮಾಡಿ ಅನ್ನೋದು. ನಾನು ಹೇಳೋದು, ನಿಮ್ ಅಧಿಕಾರಿ ನಿಮ್ ಕೈ ಎಷ್ಟು ಚಾಚಕ್ಕಾಗುತ್ತೋ ಅಷ್ಟೇ ಸರ್ ಚಾಚಕ್ಕಾಗೋದು. ನನಗೋಸ್ಕರ ಬಂದ್ಬಿಟ್ಟು ನೀವು ಪೊಲೀಸ್ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನಾನು ಪರ ಮಾಡ್ಕೊಡಿ ಸರ್, ನನ್ನ ಹತ್ರ ದಾಖಲೆ ಇಲ್ಲ, ನಾನು ಹೇಳಲ್ಲ. ನಿಮ್ಮ ಅಧಿಕಾರಾವಧಿಯಲ್ಲಿ ನಿಮ್ಮ ಕೈ ಎಷ್ಟು ಚಾಚುತ್ತೋ ಅಷ್ಟಕ್ಕೆ ಕೆಲಸ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಅದನ್ನೂ ಮಾಡಲ್ಲ ಅಂತಂದ್ರೆ ನೀವು ಗೊತ್ತಲ್ಲ ಸರ್, ಅವ್ರು ಬಂದ್ರೆ ಇಲ್ಲ ಅಂದ್ರೆ ಸರ್ಕಾರಿ ಜಾಗ ಅಂತ ಹೇಳಿದ್ರೆ ಅದಕ್ಕೊಂದು ದಾಖಲೆ ಇರುತ್ತಲ್ವಾ? ತಗೊಂಡ್ರಿ, ಅವ್ರ ಗಿಡ ಊತಕ್ ಮುಂಚೆ ಎಲ್ಲಿಗೆ ತಗೊಂಡ್ರಿ, ಗಿಡ ಊತ ಮೇಲೆ ಏನಕ್ಕೆ ಬಂದೈತೆ ತಗೊಂಡ್ರಿ, ವಿತ್ ಏನು ಡೇಟ್ ಟು ಟೈಮು ಸಮೇತ ಫೋಟೋ ಸಮೇತ ಕೊಟ್ಟರು. ಅದನ್ನ ಇನ್ನೂ ನೋಡೇ ಇಲ್ಲ. ಅವ್ರು ಯಾವ್ದು ಬೇರೆ ಅರ್ಜೆಂಟ್ ತಗೊಬಂದು ನೋಡ್ಬಿಟ್ಟು ಬಂದು ಮಾತಾಡ್ತಾರೆ ಮನುಷ್ಯ. ಇಲ್ಲಿ ಪಾಪ ಅಂದ್ರೆ ಅವತ್ತು ಅವ್ರು ಮಾತಾಡಿದ ಸತ್ಯ. ಆದ್ರೆ ಹೋಗ್ಬಿಟ್ಟು ನಿಮ್ ಕೆಲಸ ನೀವು ನಿಲ್ಲಿಸ್ಬೇಕು ಅಂತ ಏನಿಲ್ಲ, ನಿಮ್ ಕೆಲಸ ಏನಾಯ್ತು ಅವ್ರು ಮಾಡ್ಬೇಕು. ಆಮೇಲೆ ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಹೇಳೋದೇನು ಅಂತಂದ್ರೆ, ದಯವಿಟ್ಟು ನಮ್ಮ ಭಾಗದಲ್ಲಿ ಗಾಂಜಾ ಯಥೇಚ್ಛ ಅಂದ್ರೆ ಯಥೇಚ್ಛ, ದಯಮಾಡಿ ಆ ನಿಟ್ಟಿನಲ್ಲಿ ಒಂಚೂರು ಇದ್ ಮಾಡಿ ಸರ್. ಅಂದ್ರೆ ಕೆಲಸ ನಡೀತಾ ಇದೆ, ಬಟ್ ನಿಮ್ಗೂ ಗೊತ್ತಾಗಲ್ಲ. ಆಮೇಲೆ ಒಂದು ದುರಂತ ಹೇಳ್ತೀನಿ ಸರ್, ಸಾರಿ ಟು ಸೇ ದಿಸ್, ಬೇಜಾರಾಗ್ತದೆ. ಏನಾದ್ರೂ ಸ್ಟೇಷನ್ ಅಲ್ಲಿ ದಯಮಾಡಿ ಆ ತರನ್ನ ಒಂಚೂರು ಬಗೆಹರಿಸ್ಕೊಡಿ. ಆಮೇಲೆ ಮನೆಗೂ ನೆಲ್ಲೆ ಅಂತ ಹಾಕಿದ್ರಲ್ವ ಸರ್, ಆ ನೆಲ್ಲೆ ಮನೆಗೂ ಹೌದಲ್ವಾ? ಸರ್ಕಾರದ ಅಂತ ಯಾವ್ದು ಇಲ್ಲ ಇವಾಗ, ಮನೆಗಲ್ವಾ? ಅದನ್ನ ಇನ್ನೊಬ್ರು ಅಕ್ರಮವಾಗಿ ನೀರು ಹಿಡಿತಾ ಇದ್ದಾರೆ. ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ. ಸನ್ಮಾನ್ಯ ಶ್ರೀ ನಾಗಪ್ಪನವರು ವಾಟರ್ ಮ್ಯಾನ್ ಅವರಲ್ಲ, ಸರ್ಕಾರದ ಬಿಡಯ ಅಂತ ಅವ್ರಿಗೂ ಹಂಗೆ ಹೇಳ್ಬೇಕಲ್ವಾ? ಸೊ ಹಂಗಾಗಿ ನಿಮ್ಮಲ್ಲಿ ಇರುವಂತ ಸಿಬ್ಬಂದಿಗಳನ್ನ ಒಂಚೂರು ಟೈಟ್ ಮಾಡಿ, ದಯವಿಟ್ಟು ಈ ನಿಟ್ಟಿನಲ್ಲಿ ಕೆಲಸ ಮಾಡಿ. ಆಮೇಲೆ ದಯಮಾಡಿ ಯಾವುದನ್ನು ನಿಮ್ಮವ್ರಿಗೂ ತಗೋಬರೋ ತರ ಮಾಡಬೇಡಿ. ಇವಾಗ ನಾವು ಇದನ್ನ ಇದೇ ಗ್ರಾಮ ಸಭೆ, ನೀವು ಏನು ಇದೇ ಗ್ರಾಮ ಸಭೆಯಲ್ಲಿ ಮಾತಾಡಿದ ಬಹುಶಃ 2-3 ವರ್ಷದ ಹಿಂದೆ ಇರಬೇಕು. ಆ ಮಾತನ್ನ ತೆಗೆದು ನೋಡಿ. ನಾನು ಹೇಳ್ತಾ ಇರೋದು, ಇವತ್ತು ಪ್ರಕೃತಿ ಉಳಿಸ್ಕೊಳ್ಳೋಂತ ಅಂದ್ರೆ ನೋಡ್ತಾ ಇರೋಂಥ ಕೊನೆ ಜನರೇಷನ್ ನಾವೇ, ಉಳಿಸ್ಕೋಬೇಕಾದಂತ ಜವಾಬ್ದಾರಿ ಇರೋಂಥ ಕೊನೆ ಜನರೇಷನ್ ನಾವೇ. ಇವತ್ತೇನಾದ್ರೂ ನಾವು ಉಳಿಸ್ಕೊಂಡಿಲ್ಲ ಅಂತಂದ್ರೆ ಖಂಡಿತ ಹಿಂದೆ ಒಂದು ಕಾಲದಲ್ಲಿ ಬರ್ತೈತಲ್ಲ ಪ್ಲೇಗು, ದಡಾರ, ಮಲೇರಿಯಾ ಅಂತ,
ಆಲ್ರೆಡಿ ಯಾವುದೋ ನಮ್ಮ ಅಮ್ಮಗೆ ಏಜ್ ಸರ್ಟಿಫಿಕೇಟ್ ಗ್ರಾಮ ಪಂಚಾಯಿತಿಯ ಆವರಣದ ಮುಂದೆ 2026-27ನೇ ಸಾಲಿನ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಗ್ರಾಮ ಸಭೆಗೆ ಅನೇಕ ಸಾರ್ವಜನಿಕರು ಬಂದು ಅಹವಾಲುಗಳನ್ನ ಕೊಟ್ಟಿದ್ದಾರೆ. ಬಹುಶಃ ನಿಮಗೂ ಮಾಧ್ಯಮ ಮಿತ್ರರು ಗೊತ್ತಿದೆ, ನಮ್ಮ ಮುತ್ತನೂರು ಪಂಚಾಯತ್ನಲ್ಲಿ ಮೇಜರ್ ಆಗಿ ರೈತರ ಸಮಸ್ಯೆ, ರೈತರು ಭೂಮಿಯನ್ನ ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದೊಂದು ಗಟ್ಟಿ ಧ್ವನಿಯಲ್ಲಿ ಪಾಪ ರೈತರೆಲ್ಲ ಸಮಸ್ಯೆಗಳನ್ನ ಹೇಳಿದ್ದಾರೆ. ನಾನು ನಮ್ಮ PDO ಸಾಹೇಬ್ರಿಗೆ ಮತ್ತೆ ಆಡಳಿತ ಅಧಿಕಾರಿಯಾಗಿರ್ತಕ್ಕಂಥ ನಾಗರಾಜ್ ಸರ್ ಅವ್ರಿಗೆ ಹೇಳಿದ್ದೀವಿ, ಕೂಡಲೇ ಇದನ್ನ ಸೆಕ್ರೆಟರಿ ಹತ್ರ ಕಳಿಸಿ ಇದಕ್ಕೇನಾದರೂ ಒಂದು ಸಮಸ್ಯೆ ಒಂದು ಮುಕ್ತಿ ಕೊಡ್ಸೋಕೆ ಕೆಲಸ ಮಾಡಿ ಸರ್ ಅಂತ ಹೇಳಿದ್ದೀನಿ. ಮತ್ತೆ ನಮ್ಮ 8 ಗ್ರಾಮಗಳು ಸಿಂಗೇನಗರ, ನಾರಾಯಣಘಟ್ಟ, ಮುತ್ತನೂರು, ಅಳಿಬಾಮಸಂದ್ರ, ಸಮ್ಮನಹಳ್ಳಿ ಮತ್ತೆ ನಮ್ಮ ಬಾಬ್ಸಂದ್ರ, ಚಿಕ್ಕತಿಮ್ಸಂದ್ರ 8 ಗ್ರಾಮಗಳೇನು ನಮ್ಮ ಮುತ್ತನೂರು ಪಂಚಾಯತಿ ಒಳಪಡ್ತದೆ. ಕೆಲವೊಂದು ಕಳೆದ ಬಾರಿ 2025-26 ಸಾಲಿನ ಕಾಮಗಾರಿಗಳು ಕೆಲವೊಂದು ಪೆಂಡಿಂಗ್ ಇತ್ತು. ಅದನ್ನ ಈ ಒಂದು ಗ್ರಾಮ ಸಭೆಗೆ ನಾವೆಲ್ಲ ಕೊಟ್ಟಿದ್ದೀವಿ. ಆ ಕಾಮಗಾರಿಗಳು ಆಗ್ಲಿ ತುರ್ತಾಗಿ ಅಂತ ಹೇಳಿದ್ದೀವಿ. ವಿಶೇಷವಾಗಿ ನಾನು ನಮ್ಮ PDO ಸಾಹೇಬ್ರಿಗೆ ಹೇಳಿದ್ದೀನಿ, ಪ್ರತಿಯೊಂದು ಹಳ್ಳಿನಲ್ಲಿ ನೀರಿನ ಸಮಸ್ಯೆ ಆಗಿರ್ಬೋದು, ದೀಪದ ಸಮಸ್ಯೆ ಆಗಿರ್ಬೋದು, ಮತ್ತೆ ಒಳಚರಂಡಿಗಳ ಸಮಸ್ಯೆ ಆಗಿರ್ಬೋದು, ಅದ್ರ ಬಗ್ಗೆ ತುಂಬಾ ತೀಕ್ಷ್ಣವಾಗಿ ಇಮಿಡಿಯೇಟ್ ಆಗಿ ಅದನ್ನ ಇದು ಮಾಡಿ ಅಂತ ಹೇಳಿದೀವಿ. ಈಗ ಹೊಸದಾಗಿ PDO ಅವ್ರು ಬಂದಿದ್ದಾರೆ, ಯೋಗೇಶ್ ಅಂತ. ನಮಗೆ PDO ಅವ್ರು ಇರಲಿಲ್ಲ, ಇನ್ಚಾರ್ಜ್ ಆಗಿ ಶ್ರೀನಿವಾಸ್ ಅವರು ಇದ್ರು. ಈಗ ಒಳ್ಳೆ ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತ ನಾವು ನಿರೀಕ್ಷೆನಲ್ಲಿ ಇದ್ದೀವಿ. ಮತ್ತೆ ನಮ್ಮ ಏನೆಲ್ಲ ಸಮಸ್ಯೆಗಳನ್ನ ನಾವು ಇವತ್ತು ಹೇಳಿದ್ದೀವಿ, ಖಂಡಿತ ಅದನ್ನ ಒಂದೊಂದೇ ಬಗೆಹರಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ವಿಶೇಷವಾಗಿ ಏನಂತ ಹೇಳಿದ್ರೆ, ಒಂದು ಅದು ಜನಗಳಿಗೆ ತೊಂದರೆ ಆಗ್ತಾ ಇದೆ. ನಾವು ನಮ್ಮ MLA ಅವ್ರ ಹತ್ರ ದಿನನಿತ್ಯ ಹೇಳ್ತಾ ಇದ್ದೀವಿ. ಬಟ್ ಈಗೇನೋ 2,73,00,000 ರೂಪಾಯಿ ಟೆಂಡರ್ ಆಗಿ ವರ್ಕ್ ಆರ್ಡರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬರೋ ವಾರದಿಂದ ಫ್ರೂಟ್ಸ್ ಮಾರ್ಕೆಟಿಂದ ವರ್ಕ್ ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ. ಅದು ಸಾಲಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಶಿವಣ್ಣವರು BDAನಲ್ಲಿ ಮತ್ತೆ ಇನ್ನ ಅರ್ಧ ಬೇಕು ಅಂತ ಹೇಳ್ಬಿಟ್ಟು ಅವರು ಲೆಟರನ್ನ ಕೊಟ್ಟಿದ್ದಾರೆ. ಅದು ಸಹ ಇನ್ನೇನು ಒಂದು 15 ದಿನಗಳಲ್ಲಿ ಅದು ಸಹ ರಿಲೀಸ್ ಆಗುತ್ತೆ. ನಮ್ಮ ಸಿಂಗೇನಗರ ರಸ್ತೆ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ನಮ್ದು ಹೆವಿ ವೆಹಿಕಲ್ಗಳು ಹೋಗಿರೋದ್ರಿಂದ, ಫ್ರೂಟ್ಸ್ ಮಾರ್ಕೆಟ್ ಇರೋದ್ರಿಂದ ಆ ರಸ್ತೆ ಒಂದು ತೊಂದರೆ ಆಗ್ತದೆ. ಅದು ಅತಿ ಮುಂದಿನ ದಿನಗಳಲ್ಲಿ ಒಂದು 15-20 ದಿನದಲ್ಲಿ ಖಂಡಿತವಾಗ್ಲೂ ನಮ್ಮ ಶಿವಣ್ಣವರು ಮಾಡೇ ಮಾಡ್ತಾರೆ. ಸ್ವಲ್ಪ ಸಾರ್ವಜನಿಕರು ಸಹಕರಿಸಬೇಕಾಗಿ ನಾನು ಈ ಮಾಧ್ಯಮ ಮುಖಾಂತರ ಕೇಳಿಕೊಳ್ಳುತ್ತೇನೆ. ಕೆಲವೊಂದು ನಾನು ಇವಾಗ ಗಮನಿಸಿದೆ. ಈ ಏನು 2026-27 ಸಾಲಿನ ಸುತ್ತಿನ ಸಭೆಯಲ್ಲಿ ಕಳೆದ ಏನು ಕಾಮಗಾರಿಗಳು ಮಾಡಿದ್ದೀವಿ, ಅದು ಕೆಲವೊಂದು ಕಾಮಗಾರಿಗಳು ನಮ್ಮ ಹುಡುಕಿ ಕೊಟ್ಟಿದ್ದಾರೆ ನಮ್ಮ ಯುವಕರು. ಅದು ಕಾಮಗಾರಿ ಆಗಿಲ್ಲ. ಅದು ಆ ಕಾಮಗಾರಿ ಇವ್ರು ಹೇಳ್ತಾ ಇದ್ದಾರೆ, ಸರ್ ಮುಂದಿನ ಸಲ ಅದನ್ನ ಹಾಕ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಅದನ್ನ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಇಲ್ಲ ಇದನ್ನ ಈಗೇನು ನೀವು ಇದು ಲಿಸ್ಟ್ ಮಾಡಿದ್ದೀರಾ, ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂದ್ಬಿಟ್ಟು ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ. ಅದನ್ನ ನಮ್ಮ ಆಡಳಿತ ಅಧಿಕಾರಿ ಯಾರು ನಮ್ಮ ನಾಗರಾಜ್ ಸರ್ ಇದ್ದಾರಲ್ಲ ಅವ್ರಿಗೆ ಹೇಳಿದ್ದೀವಿ. ಇದು ನಮ್ಮ ಹುಡುಗರು ಬಿಡಲ್ಲ, ಯಾಕಂದ್ರೆ ನಮ್ಮ ಹುಡುಗರು ಎಲ್ಲ ಆಕ್ಟಿವ್ ಆಗಿದ್ದಾರೆ. ಸಿಂಗೇನಗರದಲ್ಲಿ ಎಲ್ಲ ಆಕ್ಟಿವ್ ಆಗಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಮುಲಾಜಿಲ್ದಿರ ಕ್ರಮ ತಗೋಬೇಕು. ಹಾಗೆ ಈಗಿನ ಯೂತ್ಸ್ಗಳು ಗಾಂಜಾ ಮುಕ್ತ ಇದಾಗಬೇಕು ಅಂತ ನೀವು ಪೊಲೀಸರ ಹತ್ರ ಮನವಿ ಮಾಡ್ಕೊಂಡಿದ್ರೆ ಇಲಾಖೆಯಿಂದ? ಇಲ್ಲ, ಅದು ನೋಡಿ ನಮ್ಮ ಗಮನಕ್ಕೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಯುವಕರೇ ಮುಂದಿನ ಒಳ್ಳೆ ದಾರಿನಲ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ಪೊಲೀಸ್ ಅವ್ರಿಗೆ ಹೇಳಿದ್ದೀವಿ. ತುಂಬಾ ಜನ ಈ ಗಾಂಜಾ ಹೊಡೆಯೋರಾಗಿರ್ಬೋದು ಅಂಥವ್ರನ್ನೆಲ್ಲ ಗಮನಿಸಿ ಸೂಕ್ಷ್ಮವಾಗಿ ಅವ್ರನ್ನ ತಿದ್ದಿ ಸ್ವಲ್ಪ ನೀವು ಇದು ಮಾಡ್ಬೇಕಂತ ಪೊಲೀಸವ್ರ ಗಮನಕ್ಕೆ ಹೇಳಿದ್ದೀವಿ. ಅದು ಮುಂದಿನ ದಿನದಲ್ಲಿ ಆಗುತ್ತೆ. ಇಲ್ಲ, ನಮಗೆ ಒಂದು ದುರಂತ ಏನಂತ ಹೇಳಿದ್ರೆ, ನಮ್ಮ ಸಿಂಗೇನಗರದಲ್ಲಿ ಅಂಬೇಡ್ಕರ್ ಭವನ ಮತ್ತು ಲೈಬ್ರರಿ ಇಲ್ಲ. ನಾನು ತಹಸೀಲ್ದಾರ್ಗೆ ಲೆಟ್ರ್ ಕೊಟ್ಟು ಅಲ್ಲಿ ನಮ್ಮ ಏನು ದೇವಸ್ಥಾನ ಅಂದರೆ ಧರ್ಮತೋಪ್ ಅಂದ್ಬಿಟ್ಟು ನಮ್ಮೂರಲ್ಲಿದೆ. ಅದನ್ನ ಒಂದು 50ಗೆ 50 ಅಥವಾ ಒಂದು 100ಕ್ಕೆ 100 ಮಾಡಿಕೊಡಿ ಸರ್ ಅಂತ ಹೇಳಿದ್ದೀವಿ. ಸರ್ವೆ ಅವ್ರನ್ನ ಕಳಿಸಿದ್ರು, ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಆ ಧರ್ಮತೋಪಲ್ಲಿ ಏನೂ ಇಲ್ಲ. ನಮಗೆ ಕಂದಾಯದಿಂದ ನಮಗೆ ಸರ್ವೆ ನಕ್ಷೆ ಕೊಟ್ಟರೆ ಯಾರಾದರೂ ದಾನಿಗಳನ್ನ ಹಿಡಿದು ಅಥವಾ ನಾವೇ ಸೇರಿಕೊಂಡು ಒಂದು ಅಂಬೇಡ್ಕರ್ ಭವನ, ಅದ್ರ ಮೇಲೆ ಒಂದು ಏನದು
ಒಂದು ಬಾಪೂಜಿ ಕೇಂದ್ರ ಆ ಥರ ಒಂದು ಊರು ಸೌಲಭ್ಯ ಆಗುವಂಥ ಕೆಲಸವನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ರೈತರ ಹೋರಾಟಕ್ಕೆ ನಾವು ಯಾವಾಗಲೂ ಸಿದ್ಧರಾಗಿರ್ತೀವಿ. ಯಾಕಂದರೆ ರೈತರು ಈ ದೇಶದ ಬೆನ್ನೆಲುಬು. ರೈತರಿಂದನೇ ನಾವು ಊಟ ಮಾಡೋದು. ರೈತರ ಬಗ್ಗೆ ನಾವು ಯಾವಾಗಲೂ ಕಾಳಜಿ ಇರ್ತದೆ. ಅನೇಕ ಸತಿ ನಮ್ಮ ಸದಸ್ಯರೆಲ್ಲ ಸೇರಿ ಇಲ್ಲೇ ಹೋರಾಟ ಕೂತ್ಕೊಂಡು ಮಾಡಿದ್ದೀವಿ. ಸುಮಾರು ಜನಕ್ಕೆ ನಾವು ಮೆಮೊರಂಡಮ್ ಕೂಡ ಕೊಟ್ಟಿದ್ದೀವಿ. ಅದು ಸರ್ಕಾರದ ಗಮನದಲ್ಲಿ ಆಗಬೇಕು. ಅದನ್ನು ನಮ್ಮ ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ಬೇಕು. ಏನು ನಮ್ಮ ಇದು ರೈತರು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ, ಮೆಮೊರಂಡಮ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕೂಡಲೇ ಗಮನ ಹರಿಸ್ಬೇಕಂತ ನಾವು ಸಹ ಹೇಳಿದ್ದೀವಿ. ಅವೆಲ್ಲ ನೀವು ನೋಡ್ಕೊಂಡಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ.